ಹೇಳಿರ್ತಕ್ಕಂಥ ಅಮಿತ್ ಶಾ ಈ ಏನು ಕಿಡಿ ಹೊತ್ತಿದೆಯಾ ನೀನು, ಈ ಕಿಡಿ ನಿಂದೇ ಆದಂಥ ಪಕ್ಷ BJP ಪಕ್ಷ ಆಗಿರ್ಬೋದು, RSS ಪಕ್ಷ ಆಗಿರ್ಬೋದು, ಇದಕ್ಕೆಲ್ಲ ಸುಟ್ಟು ಸರ್ವನಾಶ ಮಾಡ್ತೀವಿ ಸಂವಿಧಾನ ಚೌಕಟ್ಟಿನಲ್ಲಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಪಕ್ಷ ಆಗಿರ್ಬೋದು, ನಿಮ್ಮ ಸಂಘಟನೆ ಆಗಿರ್ಬೋದು, ಈ ದೇಶದಲ್ಲಿ ಸರ್ವನಾಶ ಆಗ್ತವೆ. ನಿಮಗೆ ಶಾಪ ತಟ್ಟುತ್ತೆ. ಅಂಬೇಡ್ಕರ್ ಅವರ ಶಾಪ, ದಲಿತರ ಶಾಪ, ಹಿಂದುಳಿದವರ ಶಾಪ, ಅಲ್ಪಸಂಖ್ಯಾತರ ಶಾಪ, ಮಹಿಳೆಯರ ಶಾಪ ನಿಮಗೆ ತಟ್ಟುತ್ತೆ. ಈ ದೇಶದಿಂದ ನೀವು ಸರ್ವನಾಶ ಆಗ್ತೀರಾ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮುಸ್ಲಿಂ ಒಕ್ಕೂಟಕ್ಕೆ ಬೆಂಬಲ ಕೊಟ್ಟು ಎಲ್ಲ ಬಂದಿರತಕ್ಕಂಥ ರಾಜಕೀಯ ಪಕ್ಷಗಳ ಮುಖಂಡರು, ವಿವಿಧ ಸಂಘಟನೆಗಳ ಮುಖಂಡರು, ಇವರಿಗೆಲ್ಲ ನಾನು ಧನ್ಯವಾದವನ್ನು ಅರ್ಪಿಸಿ ನನಗೆ ಮಾತನಾಡಲಿಕ್ಕೆ 2 ನಿಮಿಷ ಅವಕಾಶ ಮಾಡಿಕೊಟ್ಟಿದ್ದೀರಾ. ತಮಗೆ ವಂದಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಜೈ ಭೀಮ್, ಜೈ ಮೀನ್. 22ನೇ ತಾರೀಕು ಭಾನುವಾರದಂದು ನಮ್ಮ ಹಸಿರು ತಾಣವುಳ್ಳ ಬಾಬಾ ಬುಡಂಗಿರಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಗ್ಯಾರವಿ ಹಬ್ಬವನ್ನು ಅದ್ದೂರಿಯಾಗಿ ಮಾಡಿದ್ದೀವಿ. ಸೊ ಇದರಲ್ಲಿ ಭಕ್ತಾದಿಗಳು ಬರೀ ಮುಸ್ಲಿಂ ಸಂತಾನ ಅಲ್ಲ, ನಾವು ಸರ್ವರಿಗೂ ಸುಸ್ವಾಗತ ಅಂತ ಹೇಳ್ಬಿಟ್ಟು ನಾವು ಪ್ರಚಾರ ಕೂಡ ಮಾಡಿದ್ವಿ. ಆ ಪ್ರಚಾರವನ್ನು ನೋಡಿ ಅಧಿಕ ಸಂಖ್ಯೆಯಲ್ಲಿ ಜನಗಳು ಭಕ್ತಾದಿಗಳು ಆಗಮಿಸಿದ್ವಿ. ಇದು ನಾವು ಈಗ ಹೊಸದಾಗಿ ಮಾಡ್ತಾ ಇಲ್ಲ. ನಾವು ಯಾವಾಗಿಂದ ಇದು ಕೈ ಹಮ್ಮಿಕೊಂಡಿದ್ದೇವೆ ಆವಾಗಿನ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ. ಕೆಲವೊಂದು ಸಂಘ ಪರಿವಾರದವರು ಇದು ಹೊಸ ಹಬ್ಬ ಆಚರಣೆ ಮಾಡೋಕ್ಕೆ ಜಿಲ್ಲಾಧಿಕಾರಿ ಆದೇಶ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಪಾಪ ಅವ್ರ ಮೇಲೆ ಕಿಡಿಯಾಡಿದ್ದಾರೆ. ಅದಕ್ಕೆ ನಾನು ಖಂಡಿಸ್ತೇನೆ. ಜಿಲ್ಲಾಧಿಕಾರಿ ಯಾರಿಗೂ ಪರ್ಮಿಷನ್ ಕೊಡಲ್ಲ, ದತ್ತ ಜಯಂತಿ ಕೊಡಲ್ಲ, ದತ್ತ ಮಾಲೆ ಕೊಡಲ್ಲ, ಗ್ಯಾರಂಟಿ ಹಬ್ಬಕ್ಕೆ ಉಡುಸಿಗೆ ಮಾತಾ ಕೊಡ್ತಾರೆ. ಇನ್ನೊಂದು ಈಗ ಏನಾಗಿದೆ ಅಂದರೆ ದತ್ತ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ದಾರೆ. ಸೊ ನೋ, ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿದ್ರೆ ನಿಮಗೆ ಮೈಸೂರಲ್ಲಿ ಹೋಗಿ ದಸರಾ ಕಾರ್ಯಕ್ರಮ ಇದೆ, ಸರ್ಕಾರಿ ಕಾರ್ಯಕ್ರಮ. ಇನ್ನೂ ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಿದ್ದಾವೆ. ಅದಕ್ಕೆ ಪ್ರತಿಯೊಬ್ಬ ಹಿಂದೂ ಮುಸ್ಲಿಂ ಬಾಂಧವರು ಅಲ್ಲಿಗೆ ಹೋಗ್ತಾರೆ ಆ ಕಾರ್ಯಕ್ರಮಕ್ಕೆ. ನನ್ನ ಪ್ರಶ್ನೆ ಇಷ್ಟೇ, ಈ ಸರ್ಕಾರಿ ಕಾರ್ಯಕ್ರಮ ಅಂತ ಯಾವಾಗಿಂದ ಶುರು ಮಾಡಿದಾರೋ ಅದಕ್ಕೆ ಮುಸ್ಲಿಮ್ಸ್ಗೆ ಯಾಕೆ ಅಂತ ಕೊಡಲ್ಲ? ನಾವು ಗ್ಯಾರವಿ ಹಬ್ಬಕ್ಕೆ ಮುಸ್ಲಿಮ್ಸಿಗೆ ಕೊಡ್ತೀವಿ, ಹಿಂದೂಗಳಿಗೆ ಕೊಡ್ತೀವಿ, ಪ್ರತಿಯೊಬ್ಬ ಧರ್ಮದಲ್ಲಿ ಕೊಡ್ತೀವಿ, ಉಡುಸಲು ಕೊಡ್ತೀವಿ. ಇದೊಂದು ಪ್ರಶ್ನೆ. ಇನ್ನೊಂದು, ಈಗ ದತ್ತ ಜಯಂತಿ ಚಿಕ್ಕಮಗಳೂರು ಮಾಡೋದಕ್ಕೆ ಹೊರಗಡೆ ಬಂದು ಮಾಡಲಿ. ಮಾತ್ರ ಒಂದು ಸಮುದಾಯದ ಮೇಲೆ ಒಂದು ಕೆಟ್ಟದಾಗಿ ಮಾತಾಡೋದು, ಯುವಕರಲ್ಲಿ ಒಂದು ವಿಷಪೂರಿತ ಬೀಜ ಹುಟ್ಟಿಸೋದು ಅದು ತಪ್ಪು.